ತಾಲೂಕಿನ ಜನವಾಡ ಹತ್ತಿರದ ನಾರಂಡ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಪ್ರಸಕ್ತ ಸಾಲಿನ ಕಬ್ಬು ನುರಿಸುವ ಕಾರ್ಯ ಆರಂಭಿಸಲಾಯಿತು. ಕಾರ್ಖಾನೆಯಲ್ಲಿ ಜಿಲ್ಲೆಯ ಮಠಾಧೀಶರು, ಕಾರ್ಖಾನೆಯ ಅಧ್ಯಕ್ಷರು, ನಿರ್ದೇಶಕರು, ಗಣ್ಯಾತಿ ಗಣ್ಯರು ಹಾಗೂ ರೈತರು ಯಂತ್ರಕ್ಕೆ ಕಬ್ಬು ಹಾಕುವ ಮೂಲಕ ಕಬ್ಬು ನುರಿಕೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಚಿವರು, ಸಹಕಾರ ರತ್ನ ಕಾರ್ಖಾನೆಯ ಸಂಸ್ಥಾಪಕ ದಿವಂಗತ ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಜನ್ಮದಿನ ಸಹ ಆಚರಣೆ ಮಾಡಲಾಯಿತು. ಕಾರ್ಖಾನೆಯ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರಪಳ್ಳಿಯವರು ಮಾತನಾಡಿ, ಕಳೆದ ವರ್ಷದ ಹಂಗಾಮಿನಲ್ಲಿ ಕಾರ್ಖಾನೆ 3 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸಿತು. ಈ ಬಾರಿ 4 ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಸುವ ಗುರಿ ಹೊಂದಲಾಗಿದೆ ಎಂದು ತಿಳಿಸಿದರು. ಹಂಗಾಮು ಸುಸೂತ್ರವಾಗಿ ನಡೆಸುವ ದಿಸೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನು ಪೂರ್ಣಗೊಂಡಿವೆ. ಸದ್ಯ ರೈತರ ಕಬ್ಬು ಸರಿಯಾದ ಸಮಯಕ್ಕೆ ಕಾರ್ಖಾನೆಗೆ ತಲುಪಲು ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹೇಳಿದರು. ಕಬ್ಬು ಪೂರೈಸುವ ರೈತರಿಗೆ ಸಕಾಲಕ್ಕೆ ಹಣ ಪಾವತಿಸಲಾಗುವುದು. ಜಿಲ್ಲೆಯ ರೈತರ ಸಹಕಾರದೊಂದಿಗೆ ಕಾರ್ಖಾನೆಯನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು. ಜಿಲ್ಲೆಯ ರೈತರು ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯಗಳ ಕಾರ್ಖಾನೆಗಳಿಗೆ ಕಬ್ಬು ಸಾಗಿಸಬಾರದು. ಕಾರ್ಖಾನೆಗೆ ಕಬ್ಬು ಪೂರೈಸಿ ಎಂದಿನಂತೆ ಸಹಕರಿಸಬೇಕು ಎಂದು ಈ ಮೂಲಕ ಮನವಿ ಮಾಡಿದರು. ಹುಲಸೂರಿನ ಶಿವಾನಂದ ಸ್ವಾಮೀಜಿ ಮಾತನಾಡಿ, ಉಮಾಕಾಂತ್ ನಾಗಮಾರಪಳ್ಳಿ ಹಾಗೂ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರಿಗೆ ರಾಜಕೀಯದಲ್ಲಿ ಉಜ್ವಲ ಭವಿಷ್ಯ ಇದೆ ಎಂದು ನುಡಿದರು. ಇದೇ ವೇಳೆ ತಾಡೋಳದ ರಾಜೇಶ್ವರ ಶಿವಾಚಾರ್ಯರು ಮಾತನಾಡಿ, ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆ ಮಾದರಿಯಾಗಬೇಕು. ರೈತರು ಹಾಗೂ ಕಾರ್ಖಾನೆಗೆ ಸಮಸ್ಯೆಯಾಗದಂತೆ ಕಾರ್ಖಾನೆಯನ್ನ ಮುನ್ನಡೆಸಿಕೊಂಡು ಹೋಗುವ ಜವಾಬ್ದಾರಿ ಆಡಳಿತ ಮಂಡಳಿಯ ಮೇಲಿದೆ ಎಂದು ತಿಳಿಸಿದರು. ಇದೇ ವೇಳೆ ಬಾತಂಬ್ರಾದ ಶಿವಯೋಗೇಶ್ವರ ಸ್ವಾಮೀಜಿ ಕೂಡ ಮಾತನಾಡಿದರು. ಹೆಡ್ಗಾಪುರದ ಶಿವಲಿಂಗ ಶಿವಾಚಾರ್ಯರು, ಬೆಮ್ಮಳಖೇಡದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯರು, ಬರ್ದಿಪುರದ ಅವಧೂತಗಿರಿ ಮಹಾರಾಜ, ಚಾಂಬೋಳದ ರುದ್ರಮುನಿ ಶಿವಾಚಾರ್ಯರು, ಅಪೆಕ್ಸ್ ಬ್ಯಾಂಕ್ನ ನಿರ್ದೇಶಕರು ಹಾಗೂ ಕಾರ್ಖಾನೆಯ ನಿರ್ದೇಶಕ ಉಮಾಕಾಂತ್ ನಾಗಮಾರಪಳ್ಳಿಯವರು, ಕಾರ್ಖಾನೆಯ ಉಪಾಧ್ಯಕ್ಷ ಬಾಲಾಜಿ ಚೌಹಾಣ್, ನಿರ್ದೇಶಕರಾದ ರಾಜ್ಕುಮಾರ್ ಕರಂಜಿ, ಸಿದ್ದರಾಮ್ ವಾಗ್ಮಾರೆ, ವಿಜಯಕುಮಾರ್ ಪಿ ಪಾಟೀಲ್, ಸಂಗಮೇಶ್ ಪಾಟೀಲ್, ಕುಶಲರಾವ್ ಯಾಬಾ, ಚಂದ್ರಕಾಂತ್ ಹಿಪ್ಪಳಗಾಂವ್, ಸಂಜು ಕುಮಾರ್ ಸಿದ್ದಾಪುರ್, ಅಮರೇಶ್ ನಾಗಮಾರಪಳ್ಳಿ, ಮಲ್ಲಮ್ಮ ಪಾಟೀಲ್, ಶೋಭಾವತಿ ಪಾಟೀಲ್, ಜಿಎನ್ ಸಹಕಾರಿ ಆಸ್ಪತ್ರೆಯ ಅಧ್ಯಕ್ಷ ತರುಣ್, ಸೂರ್ಯಕಾಂತ್ ನಾಗಮಾರಪಳ್ಳಿ, ಪ್ರಮುಖರಾದ ಶಶಿಕುಮಾರ್ ಪಾಟೀಲ್ ಸಂಗಮ್, ಶಂಕರ್ ಪಾಟೀಲ್ ಅತಿವಾಳ್, ವಿರಶೆಟ್ಟಿ ಪಟ್ನೆ, ಸತೀಶ್ ಕುಲಕರ್ಣಿ, ಶಿವಕುಮಾರ್ ಭಾಲ್ಕೆ, ಮಾಧವರಾವ್ ಪಾಟೀಲ್, ಶಾಂತಕುಮಾರ್ ಮುದಾಳೆ, ರಮೇಶ್ ಪಾಟೀಲ್, ಬಸವರಾಜ ಪಾಟೀಲ್ ಹಾರೂರ್ಗೇರಿ, ನಂದು ಪಾಟೀಲ್, ಹನುಮಂತರಾವ್ ಪಾಟೀಲ್, ನಾಗೇಶ್ ರೆಡ್ಡಿ, ಕೃಷ್ಣ ರೆಡ್ಡಿ, ದತ್ತು ನಿಟ್ಟೂರೆ, ಫರ್ನಾಂಡಿಸ್ ಹಿಪ್ಪಳಗಾಂವ್ ಸೇರಿದಂತೆ ಇನ್ನಿತರರು ಇದ್ದರು. ಇಂದು ಬೀದರ ಜಿಲ್ಲೆಯ ನಾರಂಜ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಈ ವರ್ಷದ ಕಬ್ಬು ನುರಿಯುವಂತಹ ಕಾರ್ಯಕ್ರಮ ಪ್ರಾರಂಭವಾಗಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪೂಜ್ಯರು ಮತ್ತು ರೈತರು, ಆಡಳಿತ ಮಂಡಳಿಯವರು ಎಲ್ಲರೂ ಕೂಡ ಸಹಭಾಗಿತ್ವದಲ್ಲಿ ಈ ಕಾರ್ಯವನ್ನು ಅಚ್ಚುಕಟ್ಟಾಗಿ ಇವತ್ತು ಪ್ರಾರಂಭದ ಪೂಜೆ ಆಗಿದೆ. ದೇವರಲ್ಲಿ ನಾನು ಇಷ್ಟೇ ಬೇಡ್ಕೊಳ್ಳೋದು, ರೈತನ ಎಲ್ಲ ಕಬ್ಬು ವ್ಯವಸ್ಥಿತವಾಗಿ ಈ ಕಬ್ಬು ನುರಿಯುವ ಕಾರ್ಯಕ್ಕೆ ಬರಬೇಕು. ಅವು ಮಾಡಿರ್ತಕ್ಕಂಥ ಶ್ರಮ ಸಕ್ಕರೆಯಾಗಿ ಹೊರಗಡೆ ಬರಬೇಕು. ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಬೆಲೆ ಸಿಗಬೇಕು ಅನ್ನತಕ್ಕಂಥದ್ದು ನನ್ನ ಆಶೆ. ಈಗಾಗಲೇ ಕರ್ನಾಟಕದಲ್ಲಿ ರೈತರ ಒಂದು ಬೆಲೆಗಾಗಿ ಹೋರಾಟ ನಡೀತಾ ಇದೆ. ಆ ನಡೆಯುವ ಸಂದರ್ಭದಲ್ಲಿ ರೈತ ಕೇಳ್ತಾ ಇದ್ದಾನೆ 3,500 ರೂಪಾಯಿ ಮೌಲ್ಯವನ್ನು ಎಲ್ಲ ರೈತರು ಕೇಳ್ತಾ ಇದ್ದಾರೆ. ಕೇವಲ ಬೆಳಗಾವಿ ರೈತರು ಕೇಳ್ತಾರಂತ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ರೈತರು ಕೇಳ್ತಾ ಇದ್ದಾರೆ. ಇದಕ್ಕಾಗಿ ಸರ್ಕಾರ ಅದಕ್ಕೆ ಎಚ್ಚೆತ್ತುಕೊಂಡು ಅದಕ್ಕೇನು ನಿರ್ಣಯ ಮಾಡಬೇಕು ಮಾಡಿರಿ. ಫ್ಯಾಕ್ಟ್ರಿ ವ್ಯವಸ್ಥೆಯಲ್ಲಿ ಬೇಕಾಗ್ತಕ್ಕಂಥದ್ದು ಅವರೇನು 2,600, 2,700, 2,800 ಅವರೇನು ಘೋಷಣೆ ಮಾಡಿದ್ದಾರೆ ಮಾಡಲಿ. ಅದಕ್ಕೆ ಏನು ಸಹಕಾರ ಕೊಡಬೇಕು ಅನ್ನತಕ್ಕಂಥದ್ದನ್ನು ಸರ್ಕಾರ ಸ್ವಲ್ಪ ನಿರ್ಣಯಿಸಿಕೊಂಡು ಇದಕ್ಕೆ ಸಹಕಾರ ಕೊಡಲಿ. ಇನ್ನೊಂದು, ನಾನು ಫ್ಯಾಕ್ಟ್ರಿ ಆಡಳಿತ ಮಂಡಳಿಯವ್ರನ್ನ ಹೇಳ್ತೀನಿ, ಫ್ಯಾಕ್ಟ್ರಿನೂ ಬದುಕಿಸ್ರಿ, ರೈತನನ್ನು ಕೂಡ ಬದುಕಿಸ್ರಿ. ಒಂದು ವೇಳೆ ಫ್ಯಾಕ್ಟ್ರಿ ವ್ಯವಸ್ಥಿತ ಅದರಲ್ಲಿ ಲಾಭ ಪಡೆದಿದೆ ಅಂತಂದರೆ ನೀವು ಒಂದು 5 ಲಕ್ಷ ಟನ್ ಕಬ್ಬು ನುರಿಸಿದರೆ ನಿಶ್ಚಿತವಾಗಿ ಲಾಭ ಇದ್ದೇ ಇರುತ್ತೆ. ನೀವು 100, 200, 300 ಟನ್ ನುರಿಸಿದರೆ ಮತ್ತೆ ಲಾಸ್ ಇದ್ದೇ ಇರುತ್ತೆ, ಪ್ರಶ್ನೆನೇ ಇಲ್ಲ. ಅದನ್ನು ಜನರೇಷನ್ ಮುಖಾಂತರ ಇರಬಹುದು, ಇಥನೈಲ್ ಇರಬಹುದು, ಇನ್ನಾವುದೇ ವ್ಯವಸ್ಥೆಗಳಿರಬಹುದು, ಅವೆಲ್ಲವನ್ನು ಜೋಡಿಸ್ಕೊಂಡು ಲಾಭ ಆದಂಥದ ನಂತರ ನೀವು ಕೊಟ್ಟಿದ ಮೇಲ್ಗಡೆ ನಮಗೆಷ್ಟು ಲಾಭ ಆಗಿದೆಯಪ್ಪ, ನಮ್ಮ ಫ್ಯಾಕ್ಟ್ರಿ ಉಳಿಸ್ಲಿಕ್ಕೆ ಇಷ್ಟು ದುಡ್ಡು ಬೇಕಾಗಿದೆ, ನಾವು ಸಾಲ ಇಷ್ಟು ತುಂಬಿಕೊಳ್ತೀವಿ, ಈಗ ಇಷ್ಟು ರೈತರು ತೊಗೊಳ್ರಿ ಅಂತ ನೀವು ರೈತನ ಮನವನ್ನು ಒಲಿಸಿ, ರೈತನ ಸ್ಪರ್ಶ ಒಂದು ಭಾವ ಮನಕ್ಕೆ ಮುಟ್ಟುವ ರೀತಿಯಲ್ಲಿ ನಿಮ್ಮ ಸೇವೆ ಇದ್ದಿದ್ದರೆ ರೈತ ಹೋರಾಟ ಮಾಡುವ ಪ್ರಸಂಗನೇ ಬರುವುದಿಲ್ಲ. ಈಗೇನಾಗ್ತಾಯಿದೆ, ಶ್ರೀಮಂತ ಆದೂ ಶ್ರೀಮಂತ ಆಗಬೇಕು, ಫ್ಯಾಕ್ಟ್ರಿ ಮ್ಯಾಲಕ್ಕೆ ಶ್ರೀಮಂತ ಆಗಬೇಕು, ರೈತ ಹಾಗೆ ಭಿಕ್ಷುಕ ಇರಬೇಕು ಅಂತಂದರೆ ಇವ ಒಂದು ದಿವಸ ಭಿಕ್ಷುಕನಾಗಿದ್ದರೆ ನಿಮ್ಮ ಫ್ಯಾಕ್ಟ್ರಿ ಇರಲ್ಲ, ನಿಮ್ಮ ಮನೆ ಇರಲ್ಲ, ನೀವು ಬದುಕಲ್ಲ. ಅರಾಜಕತೆ ಸೃಷ್ಟಿ ಮಾಡಿದರೆ ಗತಿ ಏನಾಗುತ್ತೆ?
ಒಬ್ಬಲ್ಲ ಎರಡಲ್ಲಲ್ಲ, ರೈತ ಊರಿನಲ್ಲಿದ್ದಾನೆ. ಅವನು ಹೇಳ್ತಾನೆ, ಅವನ ಮಕ್ಕಳು ಅಂತಾರೆ ಮುಂದೆ, ಹಿಂದಿನ ಜನ ರೈತರು ತಾಳ್ಕೊಂಡು ಬಂದರು, ಇನ್ನು ಮುಂದಿನ ಮಕ್ಕಳ ಹತ್ತಿರ ತಾಳ್ಮೆ ಇಲ್ಲ, ನಾವೇ ಬದುಕಲತ್ತಲ್ಲ ಇವ್ರಿಗೇನು ಬದುಕಿಸೋದ ಅಂತ ಒಂದು ವೇಳೆ ಬಂದಿದ್ದರೆ ಇದು ಸಮಾಜಕ್ಕೆ ತೀರಾ ಕಠಿಣವಾದಂಥದ್ದು. ಸ್ವಲ್ಪ ಕಠಿಣ ಮಾತಿದೆ, ಸ್ವಾಮೀಜಿಯವರು ಹಿಂಗೆ ಆಡ್ರು ಅಂತ ಅನ್ಬೋದು. ಕಠಿಣ ಮಾತಿದೆ, ಭವಿಷ್ಯದ ಸಮಾಜ ಈ ರೀತಿ ಬರಬಾರ್ದು. ರೈತನ ಮಕ್ಕಳಿಗೆ ಸಮಸ್ಯೆ ಭಾಳ ಎದುರಿಸ್ಲತ್ತಾರೆ. ಕನ್ಯೆ ಕೊಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ಜನ ನೋಡ್ಲತ್ತ. 100 ಎಕರೆ ಜಮೀನಿದೆ ಅಂತಂದರೆ ಯಾರೂ ಕನ್ಯೆ ಕೊಡ್ಲಿಕ್ಕೆ ತಯಾರಿಲ್ಲ. ಇದು ನಡೆದ ಘಟನೆ. 1,000 ಟನ್ ಕಬ್ಬು ಬೆಳೆಸ್ತಕ್ಕಂಥ ರೈತನ ಮಗನಿಗೆ ಕನ್ಯೆ ಕೊಡಬೇಕಾಗಿದ್ರೆ ಅದೇನು ರೀ ಹಳ್ಳಿ ಊರಾಗ ಹಂಗಂಗ ಅಂತ ಅನ್ನತಕ್ಕಂಥ ಪ್ರಸಂಗ ಬರ್ತಾಯಿದೆ. ಇಂಥ ಭೀಕರ ಅವಸ್ಥೆಯಲ್ಲಿ ರೈತನ ಮಕ್ಕಳು ಇದರಿಂದ ಹೊರಗಡೆ ಬಂದಿದ್ದರೆ ಅನ್ನ ಸಿಗೋದು ಹೇಗೆ? ಫ್ಯಾಕ್ಟ್ರಿಗಳಿಂದ ಬರ್ತದ, ಏನು ಮಂತ್ರಾಲಯದಿಂದ ಬರ್ತದ, ಅಥವಾ ಯಾವುದೋ ಸ್ಕೂಲು ಕಾಲೇಜು ಇಂಡಸ್ಟ್ರಿಗಳಿಂದ ಬರ್ತದ? ಭೂಮಿಯಿಂದಲೇ ಅನ್ನ ಬರಬೇಕಲ್ಲ. ಹೀಗಾಗಿ ಅನ್ನ ಕಾರ್ಯವನ್ನು ವ್ಯವಸ್ಥೆಯಲ್ಲಿ ರೈತನಿಗೆ ಸಹಕಾರ ಕೊಡ್ರಿ. ಇನ್ನೊಂದು ಎಲ್ಲಕ್ಕಿಂತ ದೊಡ್ಡದು ಏನಂತಂದರೆ, ಈ ರಾಜಕೀಯ ಜನರಿಗೆ ಏನು ಗುರುತಾಗಿದೆ ಅಂತಂದರೆ, ಮಳೆ ಹಾನಿ ಆಯಿತು ನಮಗೇನು ಸಂಬಂಧ, ಬೆಳೆ ಹಾನಿ ಆಯಿತು ನಮಗೇನು ಸಂಬಂಧ, ಕರೆಂಟ್ ಹೋಗಿದ್ರೆ ನಮಗೇನು ಸಂಬಂಧ. ನಿಮಗೇನು ಸಂಬಂಧ ಇಲ್ಲರು. ಸಂಬಂಧ ಅದಕ್ಕಿದೆ ಅಂತಂದರೆ, ರೈತ 1 ಚೀಲ ಬೆಳೆದಿದ್ರು ಕೂಡ ಖುಷಿಯಿಂದ ಬದುಕ್ತಾನೆ. ನಡಿಯಪ್ಪ ನನ್ನ ಹೊಟ್ಟಿಗೆ ದೇವ್ರು ಇಷ್ಟೇ ಕೊಟ್ಟ ನಾನು ತಿಳ್ಕೊಳ್ತಾನೆ, ಅವ ಬೇರೆ ತಿಳ್ಕೊಳ್ಳಲ್ಲ. ನನ್ನ ಜೋಳ 2 ಚೀಲ ಬೆಳೆದಿದೆ ಅಂತಂದ್ರೆ ಆಯ್ತಪ್ಪ ನನ್ನ ಹೆಂಡ್ರ ಮಕ್ಕಳಿಗೆ ಅನ್ನ ಗಂಜಿ ಕೊಡ್ತೀವಿ ಅಂತ ಹೇಳ್ತಾನೆ. ಆದರೆ ರೈತ ಪರಿಶ್ರಮ ಏನು ಮಾಡ್ಯಾನ, 10 ಚೀಲ ಬೆಳೆಯೋದು. 10 ಚೀಲದಲ್ಲಿ 8 ಚೀಲ ಏನು ಲಾಸ್ ಆಗಿದೆಯಲ್ಲ, ಬೆಳೆದಿಲ್ಲ, ಇದು ನ್ಯಾಷನಲ್ ಲಾಸ್. ಸೋಯಾಬೀನ್ 10 ಚೀಲ ಬರಬೇಕಾಗಿತ್ತು, 10 ಚೀಲ ಬರುವುದರಲ್ಲಿ ಈಗ 3 ಚೀಲ ಬಂದಿದೆ. 3 ಚೀಲದಲ್ಲಿ ಉಳಿದಂಥದ್ದು 7 ಚೀಲ ಯಾವುದು ಅಂತಂದರೆ ಇದು ನ್ಯಾಷನಲ್ ಲಾಸ್. ಎಲ್ಲಿನ ತನಕ ನ್ಯಾಷನಲ್ ಲಾಸ್ ಅನ್ನತಕ್ಕಂಥ ಪರಿಗಣನೆ ಬರುವುದಿಲ್ಲ, ಅಲ್ಲಿನ ತನಕ ದೇಶ ಉದ್ಧಾರ ಆಗಲ್ಲ. ಈ ಕಡ್ಲಿ ಬೆಳೀತಾ ಇದ್ದಾನೆ, 3 ಚೀಲ ಬರ್ತದೆ. ಈಗ ನೀರು ಬಿಡಲಿಲ್ಲ ಅಂದರೆ 1-2-3 ಚೀಲ ಬರಬಹುದು. ನೀರು ಬಿಟ್ಟಿದ್ರೆ ಅದೇ 8, 9, 10 ಚೀಲ ಬರ್ತದೆ. 10 ಚೀಲ ಬಂತು, ನ್ಯಾಷನಲ್ ಬೆನಿಫಿಟ್ ಆಯಿತು, ರಾಷ್ಟ್ರೀಯ ಉತ್ಪಾದನೆ ಆಯಿತು. ಅದು 3 ಚೀಲ ಆಗಿದ್ದರೆ ಅವನು ಬದುಕಾಯ್ತು ಅಷ್ಟೇ. 7 ಚೀಲ ಲಾಸ್ ಎಲ್ಲ ಆಯಿತು, ರಾಷ್ಟ್ರ ಸಂಪತ್ತು ಲಾಸ್ ಆಯಿತು. ಅದಕ್ಕೆ ನ್ಯಾಷನಲ್ ಲಾಸ್ ಅನ್ನತಕ್ಕಂಥದ್ದು ಗ್ರಹಿಸಿಕೊಂಡು ಸರ್ಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು, ಅಥವಾ ಈ ವಿದ್ಯುತ್ ವಿಭಾಗದ ಅಧಿಕಾರಿಗಳು ಸರಿಯಾಗಿ ರೈತನಿಗೆ ವಿದ್ಯುತ್ತನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸ ಮಾಡಿರಿ. ಕನಿಷ್ಠ ಪಕ್ಷ 12 ತಾಸಂತೂ ಇರಬೇಕು. ಅದಕ್ಕಿಂತ ನೀವು ದಯಮಾಡಿದರೆ ಇನ್ನೂ ಜಾಸ್ತಿ ಕೊಡ್ರಿ. ರೈತ ಎಲ್ಲಿನ ತನಕ ಕೆಲಸ ಮಾಡ್ತಾನಂದ್ರೆ ಸಾಯಂಕಾಲ 7ರಿಂದ ಮುಂಜಾನೆ 5:30, 6 ಗಂಟೆಯಿಂದ ಸಾಯಂಕಾಲ 7, 7:30 ತನಕ ಮಾಡ್ತಾನೆ. ಹೀಗಾಗಿ ಅದ ನಂತರ ಯಾರು ಲೇಬರ್ಗಳು ಕೂಡ ಕೆಲಸ ಮಾಡೋ ಪರಿಸ್ಥಿತಿಯಲ್ಲಿಲ್ಲ. ಹೀಗಾಗಿ ಇಷ್ಟಾದರೂ ಕೂಡ ಕರೆಂಟ್ ನೀವು ಕೊಟ್ಟು ರೈತನಿಗೆ ಸಹಕರಿಸ್ಕೊಳ್ರಿ. ಇದು ಕೇವಲ 4 ತಿಂಗಳು ಕೇಳ್ತಾನೆ ಪಾಪ. ಸಿಟಿಂದ ಥೋಡೆ ಕರೆಂಟ್ ಕಮ್ಮಿ ಮಾಡಿರಿ, ಫರಕೇನು ಬೆಳೆದಲ್ಲ ಏನು ಸಾಯ್ತಾರೆ ಅವರು. ಅವ್ರಿಗೇನು ಕರೆಂಟ್ ಕಮ್ಮಿ ಬಿದ್ದಿದ್ರೆ ಮತ್ತೇನು ಆಕ್ಸಿಜನ್ ಮೇಲೆ ಹಚ್ಚಾರೇನು ಅವ್ರಿಗೇನ್ರ ಅಲ್ಲಿ ಏನಿಲ್ಲ. ಅದಕ್ಕಾಗಿ ಅವರು ಟಿ ವಿ ನೋಡ್ಕೊತ ಕೂಡ್ತಾವೆ, ಬೇರೆ ಮಜಾಕ್ ಮಾಡ್ಕೊತ ಕೂಡೋರು. ಅವ್ರಿಗೆ ಕರೆಂಟ್ ಕೊಡ್ತೀರಿ, ಇವನಿಗಿಲ್ದ್ರೆ ದುಡಿಯೋನಿಗೆ ಕಷ್ಟಪಡೋನಿಗೆ ಪವರ್ ಕಟ್ ಅಂತ ಮಧ್ಯಂತರ 1 ಗಂಟೆ 2 ಗಂಟೆ ಕರೆಂಟ್ ತೆಗೆದ ನಂತರ ಇವನು ಬದುಕು ಹೆಂಗೆ ಬೇಕು? ದಿವಸಕ್ಕೆ 600ರಿಂದ 700 ರೂಪಾಯಿ ಕೂಲಿಗೆ ಹಚ್ತಾನೆ ಇವನು. ಕೂಲಿ ಹಚ್ಚಿದಾಗ ಅವ 8 ತಾಸು ನೀರು ಕರೆಕ್ಟಾಗಿ ಬಿಟ್ಟಿದ್ರೆ 1 ಎಕರೆ ಆಗ್ತದೆ. ಬಿಡಲಿಲ್ಲ ಅಂತಂದರೆ 4 ತಾಸು ಒಂದು ವೇಳೆ ಕರೆಂಟ್ ಇತ್ತು ಅಂದ್ರೆ 400 ರೂಪಾಯಿ ಲಾಸ್ ರೈತನಿಗಾಯಿತು. ಕೂಲಿ ಅಂತೂ ಅವನು ಇಲ್ಲರಿ, ನಾನು 4 ಗಂಟೆ ಬಿಟ್ಟಿನಿ, 400 ರೂಪಾಯಿ ನನಗೆ ಕೊಡಬೇಡ್ರಿ ಸಾವುಕಾರ ಅಂತಾನೆ ನಾವು ಇಲ್ಲ. ಅದಕ್ಕಾಗಿ ರೈತನ ಬದುಕನ್ನು ಅರ್ಥೈಸಿಕೊಂಡು ರೈತನಿಗೆ ಸಹಕಾರ ಕೊಡ್ತಕ್ಕಂಥ ಕಾರ್ಯ ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾಗಿ ನಾನು ಹೇಳ್ತಾ ಇದ್ದೀನಿ. ನೀವು ರೈತನ ಪರವಾಗಿ ಅಂತ ಹೇಳ್ತಾರಲ್ಲ ಎಲ್ಲರೂ, ನಾನು ಬಡವರ ಪರ ಅಂತ ಹೇಳ್ತಾರಲ್ಲ, ನಾನು ರೈತನ ಮಗ ಅಂತ ಹೇಳ್ತಾರಲ್ಲ. ಪಾಪ ಅವ್ರು ರೈತನ ಮಗ ಆಗಿದ್ದು ಕೇವಲ 60 ವರ್ಷದ ಹಿಂದಾಗಿರಬೇಕು. ಇವತ್ತು ಹೋಗಿ ರೈತನ ಗತಿ ಮತ್ತು ಅವಾಗ ನಂಗೆ ಥೋಡೆ ಒಂದು ಸಲ ಹೋಗಿ ಕುರಿ ಹೆಂಗೆ ಕಾಯೋದಿರ್ತದ, ನೀರು ಹೆಂಗೆ ಬಿಡೋದಿರ್ತದ ಅಂತ ಥೋಡೆ ಒಂದು ಗಂಟೆನೇ ಒಂದು ದಿವಸ ಪೂರ ಬೆವರು ಹನಿದು ಸುರಿತಂತಂದ್ರೆ ಅವಾಗ ಗುರುತಾಗ್ತದೆ. ಅದಕ್ಕಾಗಿ ಎಲ್ಲರಿಗೂ ನಿಮ್ಮ ಮಂತ್ರಿಗಳಿಗೆ ನೇರವಾಗಿ ರೈತನ ಹೊಲಕ್ಕೆ ಹೋಗಿ ಒಂದು ದಿವಸ ಬೆವರು ಹೆಂಗೆ ಸುರಿತದ ಅಂತ ಥೋಡೆ ಟ್ರೈನಿಂಗ್ ಕೊಟ್ಟು ಅಂದಾಗ ಮಾತ್ರ ರೈತ ಬದುಕ್ತಾನೆ. ಇಲ್ಲೋಗಿದ್ರೆ ರೈತನ ವ್ಯವಸ್ಥೆ ಹಾಳಾಗ್ತಂತಕ್ಕಂಥದ್ದನ್ನು, ರೈತ ಹಾಳಾಗಿದ್ರೆ ದೇಶ ಹಾಳಾಗ್ತದೆ. ಇದು ಚೆನ್ನಾಗಿ ಅರ್ಥ ಹಚ್ಕೊಂಡು ಹೋಗಬೇಕಷ್ಟೇ. ಸನ್ಮಾನ್ಯ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಜನ್ಮ ದಿವಸ. ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆಯ ಫೌಂಡರು. 23 ವರ್ಷದಿಂದ ಕೂಡು ಬಿದ್ದಿರಕ್ಕಂಥ ಸಕ್ಕರೆ ಸಹಕಾರ ಕಾರ್ಖಾನೆ ರೈತರಿಗೆ ಮಾತು ಕೊಟ್ಟ ಹಾಗೆ 18 ತಿಂಗಳಲ್ಲಿ ಫ್ಯಾಕ್ಟ್ರಿಯನ್ನು ನಿರ್ಮಾಣ ಮಾಡಿದರು. ಸತತವಾಗಿ ಕಳೆದ 23 ವರ್ಷದಿಂದ ರೈತರ ಸೇವೆಯಲ್ಲಿ ಫ್ಯಾಕ್ಟ್ರಿ ನಡೀತಾ ಇದೆ. ಈ ಬಾರಿ ಕೂಡ 11/11 ಇವತ್ತು ಅವರ ಜನ್ಮದಿನ. ಎಲ್ಲ ಹಿರಿಯ ರೈತ ಸಂಘಟನೆದವರಿದ್ದಾರೆ. ಅವರೆಲ್ಲರ ಆಶೀರ್ವಾದದಿಂದ, ರೈತರ ಆಶೀರ್ವಾದದಿಂದ, ಷೇರ್ದಾರರ ಆಶೀರ್ವಾದದಿಂದ ಇವತ್ತು 100 ಲಾರಿ ತಾವೇ ನೋಡಿದಿರಿ ಕಬ್ಬು ಬಂದಿದೆ. ಕ್ರಷಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ರೈತರಲ್ಲಿ ಕೂಡ ಮನವಿ ಇದೆ.
ಆ ಕಡೆ ಈ ಕಡೆ ಮರುಪಲಟ್ ಅಂತಾರಲ್ಲ, ಆ ಕಡೆ ಈ ಕಡೆ ಕಬ್ಬು ಹಾಕ್ದಿರೆ ಇಲ್ಲೇ ಕಬ್ಬು ಹಾಕಿ ಒಳ್ಳೆ ಬೆಲೆ ಸಿಗ್ತಕ್ಕಂಥದ್ದು ಆಗ್ತದೆ. ನಾವು ಕೂಡ ನಿನ್ನೆ ಎಲ್ಲ ರೈತರ ಮಾರ್ಗದರ್ಶನದಿಂದ, ಎಲ್ಲ ಹಿರಿಯರ ಮಾರ್ಗದರ್ಶನದಿಂದ ಸರ್ಕಾರ 50 ರೂಪಾಯಿ ಹೆಚ್ಚು ಕೊಡ್ತಾ ಇದೆ ಅಂದರೆ ಸ್ವಾಗತಿಸಿದ್ದೀವಿ. ಸರ್ಕಾರಕ್ಕೆ ಇನ್ನೊಂದು ಧನ್ಯವಾದ ಹೇಳ್ತೀವಿ. 5 ಗ್ಯಾರಂಟಿಗಳು ಕೊಟ್ಟಿದ್ದಾರೆ. ಹೇಗೆ 5 ಗ್ಯಾರಂಟಿ ಕೊಟ್ಟಿದ್ದಾರೆ, ಈಗ ಇಡೀ ಕರ್ನಾಟಕದಲ್ಲಿ ಅತಿವೃಷ್ಟಿಯಿಂದ ಉದ್ದು, ಹೆಸರು, ತೊಗರಿ, ಸೋಯಾ ಎಲ್ಲ ಹಾಳಾಗಿದೆ. ಸರ್ಕಾರ ಸಮೀಕ್ಷೆನೂ ಮಾಡಿದೆ, ಜಾಯಿಂಟ್ ಸರ್ವೆ ಆಗಿದೆ. ರೆವಿನ್ಯೂ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಈ ಥರ ಲಾಸಸ್ ಆಗಿದೆ, ಕ್ರಾಪ್ ಲಾಸ್ ಆಗಿದೆ ಅಂತ. NDRF, SDRF ಇಂದ ಕೂಡ ನ್ಯಾಷನಲ್ ಡಿಸಾಸ್ಟರ್ ಫಂಡು, ಸ್ಟೇಟ್ ಅವರು ಕೂಡ ಅದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಅವ್ರ ಗಮನಕ್ಕೂ ಇದೆ. ಅದಕ್ಕೆ 5 ಗ್ಯಾರಂಟಿ ಕೊಡ್ತಾ ಇದ್ದಾರೆ. ಇದು 6ನೇ ಗ್ಯಾರಂಟಿ ಅಂತ ಒಂದು ಪರಿಗಣಿಸಿ HKRDB ಫಂಡ್ ಆಗಲಿ, ವಿಶೇಷ ಅನುದಾನ ಆಗಲಿ, ಬೀದರ್ ಜಿಲ್ಲೆಗೆ ವಿಶೇಷ ಪ್ಯಾಕೇಜಲ್ಲಿ ಕಬ್ಬು ಬೆಳೆಗಾರರಿಗೆ ಒಂದೇ ಕಮರ್ಷಿಯಲ್ ಕ್ರಾಪ್ ಇವತ್ತು ಉಳ್ಕೊಂಡಿದೆ, ವಾಣಿಜ್ಯ ಬೆಳೆ. ಅದಕ್ಕೊಂದು 300 ರೂಪಾಯಿ ಕೊಡಿ ಅಂತ ನಾವು ಕೂಡ ನೆನ್ನೆ ಜಿಲ್ಲಾಧಿಕಾರಿ ಮುಖಾಂತರ ಮಾನ್ಯ ಶುಗರ್ ಸಚಿವರು ಶಿವಾನಂದ ಪಾಟೀಲ್ಜಿಯವರಿಗೆ, ಮಾನ್ಯನೀಯ ಮುಖ್ಯಮಂತ್ರಿಜಿಯವರು ಸಿದ್ದರಾಮಯ್ಯಜಿಯವರಿಗೆ ಹಾಗೂ ಶುಗರ್ ಕಮಿಷನರ್ಗೆ ಎಲ್ಲ ಒಂದು ಜಿಲ್ಲಾಧಿಕಾರಿಗಳ ಮುಖಾಂತರ ಇವತ್ತು ನಾವು ಅದನ್ನು ಮುಟ್ಟಿಸಿದ್ದೀವಿ. ಸರ್ಕಾರ ಅದರ ಮೇಲೆ ನಿರ್ಧಾರ ತೊಗೊಂಡು ಮಾಡ್ತದಂತ ನಮಗೆ ಪೂರ್ಣ ವಿಶ್ವಾಸ ಇದೆ. ಸರ್ಕಾರ ಯಾಕಂದರೆ 5 ಗ್ಯಾರಂಟಿನೇ ಕೊಟ್ಟು ನಡೆಸ್ತಾ ಇದ್ದಾರೆ ಅಂದಮೇಲೆ 6ನೇ ಗ್ಯಾರಂಟಿ ಕೂಡ ಸ್ಪೆಷಲ್ ಪ್ಯಾಕೇಜಾಗಿ ಮಾಡ್ತಾರಂತ ನಮಗೆ ವಿಶೇಷ ನಂಬಿಕೆ ಇದೆ. ಇವತ್ತು ರೈತರ ಹಿತದೃಷ್ಟಿಯಿಂದ, ಅನ್ನದಾತರ ಹಿತದೃಷ್ಟಿಯಿಂದ ಇದೆಲ್ಲ ಕಾರ್ಯಕ್ಕೆ ಬರ್ತದೆ. ಬರ್ತಕ್ಕಂಥ ದಿವಸದಲ್ಲಿ ಹೋದ ವರ್ಷ ನಾವು 3 ಲಕ್ಷ ಟನ್ನನ್ನು ಕ್ರಷ್ ಮಾಡಿದ್ವಿ. ಈಗ 4 ಲಕ್ಷ ಟನ್ಗೂ ಹೆಚ್ಚು ಕ್ರಷ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಆದರೆ ತಮ್ಮ ಮಾಧ್ಯಮದ ಮೂಲಕ ನಾನು ಹೇಳೋಕ್ಕೆ ಇಚ್ಛೆ ಬೀಳ್ತೀನಿ. ನಾವು ಒಂದು ವೆರೈಟಿ ಹಾಕ್ತಾಯಿದ್ವಿ, 265 ವೆರೈಟಿ, CO 86032 ವೆರೈಟಿ ಹಾಕ್ತಾಯಿದ್ದೀವಿ. ಅದು ವೆರೈಟಿ ಏನಿದೆ ಅದು ಲೇಟ್ ವೆರೈಟಿ ಇದೆ. ಆ ಲೇಟ್ ವೆರೈಟಿನ ನೀವು ಅರ್ಲಿ ಕಟ್ ಮಾಡಿಸ್ತೀರಿ. ಅರ್ಲಿ ಕಟ್ ಮಾಡಿಸೋದ್ರಿಂದ ರಿಕವರಿನೂ ಜಾಸ್ತಿ ಬರಲ್ಲ, ತಮಗೆ ಅದು ತೂಕನೂ ಜಾಸ್ತಿ ಬರಲ್ಲ. ಆದರೆ ಈಗ ಫೂಲೆ ಇನ್ಸ್ಟಿಟ್ಯೂಟು, VSI ಇನ್ಸ್ಟಿಟ್ಯೂಟಿಂದ ಹೊಸ 1193 ಹೊಸದು ತಜ್ಞರು ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. ಬೇರೆ ಕಡೆ ಎಲ್ಲ 14 ಮಂತ್ಸ್ವರೆಗೂ ನಿಮಗೆ ಕ್ರಾಪ್ ಕಟ್ ಮಾಡೋಕ್ಕೆ ಬಿಡೋದಿಲ್ಲ. ಆಗೇನಾಗ್ತದೆ, ತೂಕನೂ ಜಾಸ್ತಿ ಬರ್ತದೆ, ರಿಕವರಿನೂ ಜಾಸ್ತಿ ಬರ್ತದೆ, ರೈತರಿಗೆ ಬೆಲೆನೂ ಜಾಸ್ತಿ ಕೊಡ್ತಕ್ಕಂಥದ್ದಾಗ್ತದೆ. ರೈತರಲ್ಲಿ ನಂದು ಕಳಕಳೆ ಮನವಿ, ಇಲ್ಲಿ ಕಬ್ಬು ಹಾಕಿರ್ತಾರೆ, ಪಕ್ಕದಲ್ಲಿ ಒಂದು ಇನ್ನೊಂದು ಅರ್ಧ ಎಕರೆ ಇಳ್ತದೆ, ಅದು 10 ತಿಂಗಳಾಗಿರ್ತದೆ. ಇದು ಹೆಂಗೆ ಭೀ 12 ತಿಂಗಳಾಗಿದೆ ಸರ್, ಅದನ್ನು ತೊಗೊಂಡು ಹೋಗ್ರಿ ಅಂತಾರೆ. ಅದನ್ನು ಅವರು ಮಾಡಬಾರ್ದು, ಅವರು ಸಹಕರಿಸ್ಬೇಕು. ಈಗ ಹೆಂಗೂ ಈ ಸರಿ ರೈತರು ಸಂಕಷ್ಟದಲ್ಲಿದ್ದಾರೆ. ಯಾಕಂದ್ರೆ ಮನೆಗಳಲ್ಲಿ ಇದೇ ನಂಬಿಕೊಂಡು, ಈ ದುಡ್ಡನ್ನೇ ನಂಬಿಕೊಂಡು ಮನೆ ಪೂಜೆಗಳು ಹಾಗೂ ಮನೆ ರಿಪೇರಿ, ಮದುವೆಗಳು, ಮುಂಜಿ, ಸ್ಕೂಲ್ ಫೀಸ್ ಅನ್ನೋದೆಲ್ಲ ಅದು ಇದರ ಮೇಲೆ ಒಂದು ನಂಬ್ಕೊಂಡಿರ್ತಾರೆ. ಅದಕ್ಕೆ ಸರ್ಕಾರ ಕೂಡ 6ನೇ ಗ್ಯಾರಂಟಿ ಪರಿಕಲ್ಪನೆ ಮಾಡಿಕೊಡ್ತಾರಂತ ನನಗೆ ಪೂರ್ಣ ವಿಶ್ವಾಸ ಇದೆ. ನಿನ್ನೆ ಕೂಡ ಮಲ್ಲಿಕಾರ್ಜುನ್ ಮಾಮವರು, ಹಿರುಗಳು ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಂಗೆ ಸಿಕ್ಕಿದ್ರು. ಎಲ್ಲ ಶುಗರ್ ಫ್ಯಾಕ್ಟ್ರಿ ಮ್ಯಾನೇಜಿಂಗ್ ಡೈರೆಕ್ಟರ್ಸು ಬಂದಿದ್ರು. ಅಲ್ಲಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಆಗಿದೆ. ಬೆಂಬಲ ಬೆಲೆ ಫಿಕ್ಸ್ ಮಾಡಿ ಅಂತ ಸರ್ಕಾರ ಕೂಡ 3200 ಫಿಕ್ಸ್ ಮಾಡಿದೆ. 3200 ಪ್ರಕಾರ 11.25 ಅವ್ರಿಗೆ ರಿಕವರಿ ಕೊಟ್ಟಿದ್ದಾರೆ. ಅದಕ್ಕೆ ಡಿವೈಡ್ ಮಾಡಿದ್ರೆ 9.7 ಏನು ರಿಕವರಿ ಬರ್ತದೆ. ಎಲ್ಲರ ಜೊತೆಗೆ ನಾವು ಇದ್ದೀವಿ, ರೈತರಿಗೆ ಸಹಕರಿಸ್ತೀವಿ. ಇನ್ನು ಮೊದಲೆಲ್ಲ ಹೆಂಗೆ ತಂದೆಯವ್ರು ಗುರುಪಾದಪ್ಪ ನಾಗಮಾರಪಳ್ಳಿಯವರು 1 kg ಸಕ್ಕರೆ ಕೊಡ್ತಾಯಿದ್ರು ಟನ್ಗೆ, ಅದನ್ನು ಮತ್ತೆ ಪುನಃ ಶುರು ಮಾಡ್ತಕ್ಕಂಥ ಕೆಲಸ ನಾವು ಸದ್ಯದಲ್ಲೇ ಮಾಡ್ತೀವಿ. ರೈತರಿಗೆ ಅನುಕೂಲ ಮಾಡಿಕೊಡ್ತೀವಿ. ಈಗ ನಮ್ಮ ಹತ್ರ ಏನಿದೆ ಅದು ದಪ್ಪ M30 ಇದೆ, ದಪ್ಪ ಸಕ್ಕರೆ ಇದೆ. ಅದು ಮನೆಗಳಿಗೆ ಉಪಯೋಗಿಸೋಕ್ಕೆ ಕಷ್ಟ ಆಗ್ತದೆ. ಈಗ ಒಂದು ತಿಂಗಳಲ್ಲಿ ಹೊಸ ಸಕ್ಕರೆಯನ್ನು ಬರ್ತದೆ, ಬರೀಕಿರೋ ಸಕ್ಕರೆ. ಅದನ್ನು ಎಲ್ಲ ರೈತರಿಗೆ ಈ ಕ್ರಿಸ್ಮಸ್ಗೆ ಇಲ್ಲ ಅಂದರೆ ಬರ್ತಕ್ಕಂಥ ಸಂಕ್ರಾಂತಿಗೆ ರೈತರ ಮನೆಗೆ ಸಕ್ಕರೆಯನ್ನು ಮುಟ್ತಕ್ಕಂಥ ಪರಿಪೂರ್ಣವಾಗಿ ಕೆಲಸ ಆಗ್ತದೆ. ಅದೊಂದು ಇವತ್ತು ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಜನ್ಮದಿನ ಹಾಗೂ ರೈತರ ಹಿತದೃಷ್ಟಿಯಿಂದ ಅನುಕೂಲ ಆಗ್ತಕ್ಕಂಥ ಕೆಲಸ ಆಗ್ತದೆ. ತಮ್ಮೆಲ್ಲರಿಗೂ ಧನ್ಯವಾದ. ನಾವು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತೀವಿ. ತಂದೆಯವ್ರ ಜೊತೆಗೆ ಇದ್ದವ್ರು ಅವರು ಕೂಡ ನನ್ನ ತಂದೆ ಥರನೇ, ಅವರು ನಮ್ಮ ತಂದೆನೇ. ಈಗ ಮಾಮವರು ಇದ್ದಾರೆ, ಅವರು ನಮ್ಮ ತಂದೆ ಸಮಾನನೇ. ಎಲ್ಲ ಹಿರಿಯರ ಆಶೀರ್ವಾದದಿಂದ, ಅವ್ರ ಮಾರ್ಗದರ್ಶನದಿಂದ, ಆಮೇಲೆ ಅವ್ರುಗಳಿಗೂ ಗೊತ್ತಿದೆ, ಎಲ್ಲ ಹಿರಿಯರಿಗೂ ಗೊತ್ತಿದೆ, ಎಲ್ಲರಿಗೂ ಅನುಭವ ಇದೆ, ಎಜುಕೇಟೆಡ್ ಇದ್ದಾರೆ, ಕ್ವಾಲಿಫೈಡ್ ಇದ್ದಾರೆ. ಸಕ್ಕರೆ ಎಷ್ಟು ತಯಾರಾಗ್ತದೆ, ಖರ್ಚು ಎಷ್ಟಾಗ್ತದೆ, ಉತ್ಪಾದನೆ ಎಷ್ಟಾಗ್ತದೆ, ಅದನ್ನೆಲ್ಲ ನೋಡಿಸ್ಕೊಂಡು ಖರ್ಚು ಆದಷ್ಟು ಕಮ್ಮಿ ಮಾಡಿ ಉತ್ಪಾದನೆ ಜಾಸ್ತಿ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಕಾರ್ಖಾನೆಗೆ ಏನೇನು ಸವಲತ್ತು ಬೇಕು, ಸಹಕಾರ ಬೇಕು, ತಂದು ಕೊಡ್ತಾರೆ ಅಂತಕ್ಕಂಥದ್ದು
ಎಲ್ಲರಲ್ಲಿ ಈ ಒಂದು ಭರವಸೆ ಇದೆ, ನಿರೀಕ್ಷೆ ಇದೆ. ಸದ್ಯದಲ್ಲೇ ಈ ಕಾರ್ಖಾನೆಯನ್ನು ಶುರು ಮಾಡಿದ್ದೀವಿ. ಈ ಕ್ರಷಿಂಗ್ ಕಡೆ ಸ್ವಲ್ಪ ಗಮನ ಕೊಟ್ಟು ಸದ್ಯದಲ್ಲೇ ಕೇಂದ್ರಕ್ಕೆ ಹೋಗಿ ಕುಮಾರಸ್ವಾಮಿ ಅವ್ರಿಗೂ ಕೂಡ ಭೇಟಿಯಾಗಿ ರಾಜ್ಯ ಸರ್ಕಾರದಲ್ಲೂ ಕೂಡ ಭೇಟಿಯಾಗಿ ಸ್ಪೆಷಲ್ ಪ್ಯಾಕೇಜಸ್ ಏನಿದೆ, ಈಗ ನಮ್ಮದ ಮೇಲೆ ಲೋನ್ ಹೊರೆ ಜಾಸ್ತಿ ಇದೆ. ಏನಕ್ಕೆ ನಾವು ಪ್ರತಿ ಸರ್ತಿ FRP ಈಗ ನೋಡಿ, ಫಾರ್ ಎಕ್ಸಾಂಪಲ್ ಈ ಸರ್ತಿನ FRP 3377 ಬಂದಿದೆ. ಈ FRP 3370 1,000 ರೂಪಾಯಿ ನೀವು ಹೆಚ್ಚಂಟಿಗೆ ಮೈನಸ್ ಮಾಡಿದ್ರೆ 2377 ಆಗ್ತದೆ. ಆದರೂ ಕೂಡ ನಾವು ಅದಕ್ಕಿಂತ 400-500 ರೂಪಾಯಿ ಹೆಚ್ಚು ಕೊಡಬೇಕಾಗುತ್ತೆ. ಹೀಗೆ ಸತತವಾಗಿ 23 ವರ್ಷದಿಂದ 400-500 ಹೆಚ್ಚು ಕೊಟ್ಟರೆ ಏನಾಗಿದೆ, 274 ಕೋಟಿ ಈಗ ನಾರಂಜ ಸಕ್ಕರೆ ಸಹಕಾರ ಕಾರ್ಖಾನೆಯಿಂದ ರೈತರಿಗೆ ಅಕೌಂಟ್ಗೆ ಹೋಗಿದೆ. ಅದು ಹಸಲಲ್ಲಿ ಹೋಗಿ ಅದು ಬಡ್ಡಿಗೆ ಬಡ್ಡಿಯಾಗಿ ಹೊರೆ ಜಾಸ್ತಿ ಆಗಿದೆ. ಈ ಹೊರೆ ಹೆಂಗೆ ಕಮ್ಮಿ ಮಾಡಬೇಕು ಅನ್ನೋದು OTS ಮಾಡಿಕೊಡಿ ಅಂತ ಸರ್ಕಾರ ಕೂಡ ಮನವಿ ಮಾಡಿದ್ದೀವಿ. ಕೇಂದ್ರ ಸರ್ಕಾರದ ಸಹಾಯ ಕೇಳಿದ್ದೀವಿ. NCDCಯಿಂದ ಒಂದು ಅಪ್ರೋಚ್ ಮಾಡಿದ್ದೀವಿ. ಬಾಕಿ ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ, ಕುಮಾರಸ್ವಾಮಿ ಅವ್ರಿಗೆ ಅಪ್ರೋಚ್ ಮಾಡಿ ಆ ಡಿಪಾರ್ಟ್ಮೆಂಟಿಂದ ಇಲ್ಲಿ ಕಂಪ್ರೆಸ್ಡ್ ಬಯೋಗ್ಯಾಸ್ ಅಂತ ಒಂದು ಹೊಸ ಟೆಕ್ನಾಲಜಿ ಬಂದಿದೆ, ಆ CNG ಥರ. ಸೊ ಅದನ್ನು ಕಂಪ್ರೆಸ್ಡ್ CBG ಅಂತೀವಿ ಇದಕ್ಕೆ. ಅದನ್ನು ಒಂದು ತರ್ತಕ್ಕಂಥದ್ದು. ಈಗ ಇರ್ತಕ್ಕಂಥ ಎಥನಾಲ್ ನಮಗೆ ಪರ್ಮಿಷನ್ 60,000 ಕಿಲೋ ಲೀಟರ್ ಸಿಕ್ಕಿದೆ. 60,000 ಕಿಲೋ ಲೀಟರ್ ಸಿಕ್ಕಿದೆ. ಆದರೆ ಆ ಫ್ಲ್ಯಾಗನ್ನು ಇನ್ನು ಡೆಪ್ಟಿ ಕಮಿಷನರ್ ಆಫೀಸಿಂದ ಏನೋ ಫ್ಲ್ಯಾಗ್ ಕೂಡ ತೆಗೆದಿಲ್ಲ. ಅವರು ನಮ್ಮದು 195 ಎಕರೆ ಜಾಗ ಎಕ್ಸ್ಟ್ರಾ ಇದೆ. ಆ ಫ್ಲ್ಯಾಗನ್ನು ತೆಗೆದ್ರೆ ಅದು ಕೂಡ ದುಡ್ಡು ಬಂದರೆ ಎಥನಾಲ್ ಹಾಕ್ತಕ್ಕಂಥದ್ದು, CBG ಹಾಕ್ತಕ್ಕಂಥದ್ದು. ಆಮೇಲೆ ಇರ್ತಕ್ಕಂಥ ಪ್ಲಾಂಟ್ ಕೆಪಾಸಿಟಿ ಓಲ್ಡ್ ಟೆಕ್ನಾಲಜಿ ಇದೆ, 23 ವರ್ಷದ್ದು. ಹೊಸ ಟೆಕ್ನಾಲಜಿ ಹಾಕಿ ರಿಕವರಿ ಜಾಸ್ತಿ ಬರ್ತಕ್ಕಂಥದ್ದು, ರೈತರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥದ್ದು ಪೂರ್ಣ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ಸದ್ಯದಲ್ಲೇ ಮುಂದಿನ ವರ್ಷದಷ್ಟರಲ್ಲಿ ತಾವು ಬಂದು ಕೇಳೋಷ್ಟರಲ್ಲಿ ಏನೊಂದು ರೂಪ ತೊಗೊಂಡಿರ್ತದೆ. ಆ ಭಗವಂತನ ಆಶೀರ್ವಾದದಿಂದ ತಾವೆಲ್ಲ ಹಿರಿಯರ ಆಶೀರ್ವಾದದಿಂದ ಒಂದು ಪರಿಕಲ್ಪನೆ ಇಟ್ಕೊಂಡಿದ್ದೀನಿ. ಬಹುಶಃ 50 ವರ್ಷದೊಳಗೆ ಇಷ್ಟು ಮಳೆಯಾಗಿ, ಸತತ 3 ತಿಂಗಳ ಮಳೆಯಾಗಿ ಎಲ್ಲ ಕಡೆಯಿಂದ ನಾಶ ಆಗಿರ್ತಕ್ಕಂಥದ್ದಾಗಿದೆ. ಇಡೀ ಕರ್ನಾಟಕ ಒಂದು ಆಗ್ತಿಲ್ಲ ಅಂತಲ್ಲ, ಎಲ್ಲ ಕಡೆ ನಾಶ ಆಗಿದೆ. ಬಹುಶಃ ಆ ಮಳೆ ಅದು ಮಳೆ ಅಲ್ಲ, ಬಹುಶಃ ಒಕ್ಕಲಿಗರ ಕಣ್ಣೀರೇ ಇರ್ತೇವೆ ಅಂತ ಅನಿಸ್ತಾರೆ. ಇಷ್ಟು ಮಳೆ ಆಯಿತು, ಇಷ್ಟು ಹಾನಿ ಆಯಿತು. ಇದು ನಮ್ಮಲ್ಲಿ ಬೆಳೆದಂತ ಯಾರು ಎಲ್ಲಿನ ಕೈ ಇಟ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಉದ್ದಿಲ್ಲ, ಹೆಸರಿಲ್ಲ, ಸೋಯಾ ಇಲ್ಲ, ಜೋಳ ಇಲ್ಲ, ಎಲ್ಲ ಕಡಿಮೆ ಇಲ್ಲ, ಎಲ್ಲೆಲ್ಲೂ ನಾಶ ಆಗಿರ್ತಕ್ಕಂಥ ಬಹಳ ಕಷ್ಟ. ಇವತ್ತಿನ ಕಷ್ಟ ಹೇಳಲಿಕ್ಕೆ ಬರಲಾರ್ದಂಗೆ. ಆದರೂ ನಿಮ್ಮ ಕಷ್ಟವನ್ನು ಪರಿಹಾರ ಮಾಡತಕ್ಕಂಥವ್ರು ಯಾರು ಅದರ ಹುಡುಕಬೇಕಾಗಲ್ಲ. ಇವತ್ತಿನ ಅಷ್ಟು ಚೆನ್ನಾಗಿ ನಮ್ಮ ಸೂರ್ಯಕಾಂತ್ ನಾಗೇಶ್ವರಿ ಅವರು ಬಹಳ ಅಣ್ಣವ್ರು ಅಷ್ಟೇ ಸಹ ನಿಜವಾಗಿ ನನ್ನ ತಮ್ಮನೇ ಅಧ್ಯಕ್ಷ ಆಗಲಿ ಅಂತ ಎಷ್ಟು ದೊಡ್ಡ ತ್ಯಾಗ ಹೇಳಿ ಸಾಮಾನ್ಯ ಬಹಳ ದೊಡ್ಡ ತ್ಯಾಗ. ನಾಗರಿಕಂತ ನನ್ನ ತಮ್ಮ ಅಂತ ಅವ್ನು ಮಾಡಿ ಅವ್ನ ಹಿಂದೆ ಆಗಿರ್ತೀನಿ, ಬೆನ್ನಿಗೆ ಇರ್ತೀನಿ. ತಂದೆ ಹೆಂಗೆ ಅವ್ರು ಹಿಂದೆ ನಿಂತಿರ್ತಾರೆ, ಎಲ್ಲ ಡೈರೆಕ್ಷನ್ ಮಾಡ್ತಾರೆ, ಚಲೋ ಆಗ್ತದ. ಇದು ಜೀವನದಾಗ ಸೂರ್ಯನಿಗೂ ಗ್ರಹಣ ಆಗಿಲ್ಲ, ಚಂದ್ರನಿಗೂ ಗ್ರಹಣ ಆಗಿಲ್ಲ. ಎಂಥ ರಾಜ ಮಹಾರಾಜರಿಗೂ ಕೆಳಗೆ ಮೇಲೆ ಆಗಿದೆ. ಇದು ಆಗ್ತಕ್ಕಂಥದ್ದು ಏನೋ ಅನ್ನಬಾರದು. ಅಡಿಯ ಮುಂದೆ ಸಾಗ, ಅಡಿಯ ಹಿಂದೆ ನರಕ ಅಂತ ಸರ್ವಜ್ಞ ಹೇಳ್ತಾನೆ. ಯಾವನು ಧೈರ್ಯದಿಂದ ಹೆಜ್ಜೆ ಇರ್ತಾನಲ್ಲ, ಅವ್ನು ಇರ್ತ ಹೆಜ್ಜೆ ಅದು ಸ್ವರ್ಗದ ಹೆಜ್ಜೆ ಇರ್ತದ ಅನ್ನತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ, ಒಬ್ಬರ ಜೋಡಿ ಕೂಡ ಏನ್ರಿ ಜೋಡಿ ಕೂಡ ಎಲ್ಲ ಕಡೆ ಒಬ್ಬೊಬ್ಬರೇ ಇರ್ತಾರೆ. ಎಲ್ಲ ಕಾರ್ಖಾನೆ ಹೋಗಿ ಎಲ್ಲ ಪೂಜೆ ಮಾಡಿ ಬಂದಿದ್ದಾರಲ್ಲ, ಆ ಕಾರ್ಖಾನೆ ಒಬ್ಬರೇ ಹೇಳಿದ್ರೆ ಇವತ್ತಿನ ಇಬ್ರು ಜೋಡಿ ಮಕ್ಕಳು ಗುರುಪಾಲಪ್ಪನ ಆಲ್ಮಾರ್ಕೊಳ್ಳಿ ಜೋಡಿ ಎತ್ಕೊಳ್ಳೋದವ ಭರ್ಜರಿಯಾಗಿ ನಡೀತದ. ಮತ್ತೆ ಎಲ್ಲರಿಗೂ ಸುಖ ಸಮೃದ್ಧಿ ಮಾಡ್ತಾರೆ ಅಂತ ಈ ಸಂದರ್ಭ ಸೂಚಿಸಿ ಇಂಥ ವೈಭವವಾದ ಕಾರ್ಯ ನಿರಂತರವಾಗಿ ನಡೆಯಲಿ ಅಂತ ಈ ಸಂದರ್ಭ ಹೇಳಿ ಇಷ್ಟಕ್ಕೆ ನಮ್ಮ ನಾಲ್ಕು